ಬಿಜೆಪಿ ಸರ್ಕಾರ ಏನಿದೆ ಸೆಂಟ್ರಲ್ ಇದೆ ಯಾವುದೇ ಕೆಲಸಗಳಾಗ್ತಿಲ್ಲ. ಬಡವರು ತರನೇ ಇದ್ದಾರೆ, ಶ್ರೀಮಂತರು ಮಾತ್ರ ಶ್ರೀಮಂತರ ತರ ಬೆಳ್ಕೊಂಡು ಹೋಗ್ತಿದ್ದಾರೆ. ಬಟ್ ಯಾವುದೇ ಅನುಕೂಲಗಳು ಆಗ್ತಿಲ್ಲ, ಏನೂ ಆಗ್ತಿಲ್ಲ. PC ಮೋಹನ್ ಯಾರಪ್ಪ, ಎಲ್ಲಿದ್ದಾನೆ, ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಒಂದು ಗೊತ್ತಿಲ್ಲ. ನಮ್ಮ ಮನೆ ಹತ್ರನೂ ಬಂದಿಲ್ಲ, ನಮ್ಗೆ ಏನಿದೆ ಪ್ರಾಬ್ಲಮ್ಸ್ ಏನು ಕೇಳುವಿಲ್ಲ, ಏನೂ ಇಲ್ಲ. ಅವರು ನಮ್ಗೇನೋ ಕಷ್ಟ ಬಂತಂದ್ಮೇಲೆ ಮನೆ ಹತ್ರ ಹೋಗಿದ್ರೆ ಚಿಕ್ಕದೇನು ನಾವು ಮಾತಾಡೋಕ್ಕೂ ಕಷ್ಟ ಆಗ್ತದೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಏನ್ ಬಂದ ನಮ್ಮ ಕಾಂಗ್ರೆಸ್ ಪಾರ್ಟಿ ಅವರು ಏನಿದ್ದಾರೆ ಅವರೇ ಮಾಡ್ತಿರೋದು ಬಿಟ್ರೆ ಯಾವುದೇ ಬಿಜೆಪಿ ಪಾರ್ಟಿ ಅವರು ಬಂದ್ಬಿಟ್ಟು ಏನು ಮಾಡ್ತಿಲ್ಲ. ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸಿನಿಂದ ಮನ್ಸೂರ್ ಅಲಿ ಖಾನ್ ಅವ್ರಿಗೆ ನಮ್ಮ ಸೆಂಟ್ರಲ್ ಇಂದ ಆಯ್ಕೆ ಮಾಡೋರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಬಿಫೋರ್ ಪಾರ್ಟಿಗೆ ಬರೋಕ್ ಮುಂಚೆನೂ ಮಾಡಿದ್ದಾರೆ, ಪಾರ್ಟಿಗೆ ಬಂದ್ಮೇಲೂ ಇನ್ನ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಮ್ಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಮನ್ಸೂರ್ ಅಲಿ ಖಾನ್ ಅವರು ನಿಂತಿದ್ದಾರೆ, ಒಳ್ಳೆ ಎಜುಕೇಟೆಡ್ ಪರ್ಸನ್. ಹಂಗಾಗಿ ಜಾಸ್ತಿ ಮಕ್ಕಳಿಗೆ, ಬಡ ಮಕ್ಕಳಿಗೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ಆದಷ್ಟು ನಾವು ಕಷ್ಟಪಟ್ಟು ನಾವು ಈ ಪಾರ್ಟಿನ ಗೆಲ್ಲಿಬೇಕು ಅಂತ ಹೇಳ್ಬಿಟ್ಟು ನಮ್ದು ಒಂದು ಅವಕಾಶ ಮಾಡ್ಕೊಡ್ಬೇಕಂತ ಎಲ್ಲರ ಹತ್ರ ವಿನಂತಿ. ಹಂಗಾಗಿ ಹೇಳ್ತಿದ್ದೀನಿ, ಈ ಸತಿ ಕಾಂಗ್ರೆಸ್ ಬಂದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ.